ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಇವತ್ತಿನ ನಾವೇನು ಈ ವಿಡಿಯೋನ ಮಾಡ್ತಿದ್ವಿ, ನಾವು ಚರ್ಚೆ ಮಾಡ್ತಿರುವಂಥ ವಿಷಯ ಕೇಳಿದರೆ ಖಂಡಿತ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರ. 2026 ಏಪ್ರಿಲ್ ತಿಂಗಳಲ್ಲಿ, ಅಂದರೆ ಇದೇ ತಿಂಗಳಲ್ಲಿ ಅಮೇರಿಕಾದ ರಾಜಕೀಯದಲ್ಲಿ ನಡೆದ ಹೈ ಡ್ರಾಮಾಗಳನ್ನು ನೋಡಿದ್ರೆ ಹಾಲಿವುಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕೂಡ ನಾಚಬೇಕು. ಒಂದು ಕಡೆ ಶ್ವೇತಭವನದ ಪತ್ರಕರ್ತರ ಔತಣಕೂಟದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಂದು ಗುಂಡಿನ ದಾಳಿ, ಇನ್ನೊಂದು ಕಡೆ ಇರಾನ್ ಮೇಲೆ ದಿಢೀರ್ ಯುದ್ಧ, ಮತ್ತೊಂದು ಕಡೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿದಂಥ ಎಪ್ಸ್ಟೀನ್ ಕಡತಗಳೇನಿದೆ, ಎಪ್ಸ್ಟೀನ್ ಫೈಲ್ಸ್, ಇದರ ಒಂದು ರಹಸ್ಯ. ಇವೆಲ್ಲ ಬೇರೆ ಬೇರೆ ಘಟನೆಗಳಂತೆ ಕಾಣಿಸ್ತಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇವೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರುವಂತಹ ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಅಂತ ಹೆಣೆದಿರುವಂಥ ಒಂದು ಮಾಸ್ಟರ್ ಪ್ಲಾನ್ ಅಂತ ಜಾಗತಿಕ ವಲಯದಲ್ಲಿ ಭಾರೀ ಟೀಕೆ ವ್ಯಕ್ತ ಆಗ್ತಾ ಇದೆ. ಹಾಗಾದರೆ ಟ್ರಂಪ್ ಮೇಲಿನ ದಾಳಿ ಕೇವಲ ಡ್ರಾಮಾನ? ಎಪ್ಸ್ಟೀನ್ ಕಡತದಲ್ಲಿ ಟ್ರಂಪ್ ಹೆಸರು ಇತ್ತ? ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಯುದ್ಧ ಮಾಡಿದ್ದು ಯಾಕೆ? ಬನ್ನಿ, ಯಾವುದೇ ಮುಚ್ಚಿಮುರ ಇಲ್ಲದೆ ಇವು ಪ್ರತಿಯೊಂದು ವಿಚಾರವನ್ನು ದಾಖಲೆ ಸಮೇತ ಒಂದಷ್ಟು ಡಿಕೋಡ್ ಮಾಡುವಂಥ ಕೆಲಸವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಕತೆ ಶುರುವಾಗೋದು, ಈ ಎಲ್ಲದರ ಕತೆ ಶುರುವಾಗೋದು ನವೆಂಬರ್ 19, 2025ರಿಂದ. ಟ್ರಂಪ್ ಅವರು ಬಹುನಿರೀಕ್ಷಿತ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ಗೆ ಸಹಿಯನ್ನು ಹಾಕ್ತಾರೆ. ದಿವಂಗತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಪ್ರಕರಣದ ಎಲ್ಲ ರಹಸ್ಯ ದಾಖಲೆಗಳನ್ನು 30 ದಿನಗಳ ಒಳಗಡೆ ಸಾರ್ವಜನಿಕವಾಗಿ ರಿಲೀಸ್ ಮಾಡಬೇಕು ಅನ್ನೋದು ಈ ಒಂದು ಕಾಯ್ದೆಯ ಉದ್ದೇಶ. ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅಮೆರಿಕದ ನ್ಯಾಯಾಂಗ ಇಲಾಖೆ ಸುಮಾರು 3.5 ದಶಲಕ್ಷ ಪುಟಗಳ ದಾಖಲೆಗಳನ್ನು ರಿಲೀಸ್ ಮಾಡಿತು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಎಪ್ಸ್ಟೀನ್ ಕಡತಗಳೇನು, ಎಪ್ಸ್ಟೀನ್ ಫೈಲ್ಸ್ಗಳಲ್ಲಿ ಟ್ರಂಪ್ ಅವರ ಹೆಸರು ಬರೋಬ್ಬರಿ 1 ದಶಲಕ್ಷಕ್ಕೂ ಹೆಚ್ಚು ಬಾರಿ ಉಲ್ಲೇಖ ಆಗಿದೆ ಅಂಥೇಳಿ ಜನಪ್ರತಿನಿಧಿ ಜೆಮಿ ರಾಸ್ಕಿನ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ಅಪ್ರಾಪ್ತ ವಯಸ್ಕಳಾಗಿದ್ದಂತಹ ಟೈಮಲ್ಲಿ ಟ್ರಂಪ್ ಅವರು ತನ್ನ ಮೇಲೆ ದೌರ್ಜನ್ಯ ಎಸಗಿದ್ರು ಅಂಥೇಳಿ ಆರೋಪಿಸಿದಂತಹ ಮಹಿಳೆಯೊಬ್ಬರ 50 ಪುಟಗಳ FBI ವಿಚಾರಣೆಯ ದಾಖಲೆಗಳನ್ನು ಸಾರ್ವಜನಿಕ ಡೇಟಾಬೇಸ್ನಿಂದ ಉದ್ದೇಶಪೂರ್ವಕವಾಗಿ ಇವರು ಡಿಲೀಟ್ ಮಾಡಿದ್ದಾರೆ ಅಥವಾ ಮುಚ್ಚಿಡಲಾಗಿದೆ ಅಂತಲೇ ಹೇಳಬೇಕು. ಟ್ರಂಪ್ ಅವರನ್ನು ರಕ್ಷಣೆ ಮಾಡೋದಕ್ಕಾಗಿಯೇ ಅವರ ಹಿಂದಿನ ವೈಯಕ್ತಿಕ ವಕೀಲರಾಗಿದ್ದಂತಹ ಪಾಮ್ ಬೋಂಡಿ ಅವರು, ಅಟಾರ್ನಿ ಜನರಲ್, ಮತ್ತು ಟಾಡ್ ಬ್ಲಾಂಚೆ ಈ ಒಂದು ಕಡತಗಳನ್ನು ತಿರುಚಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಇವರ ಮೇಲೆ ಇದ್ದಾವೆ. ನಿಯಮದ ಪ್ರಕಾರ ಸಂತ್ರಸ್ತರ ಹೆಸರನ್ನು ಗೌಪ್ಯವಾಗಿ ಇಡಬೇಕಾಗಿತ್ತು. ಬಟ್ ವಿಪರ್ಯಾಸ ನೋಡಿ, ಟ್ರಂಪ್ ಆಡಳಿತ ಉದ್ದೇಶಪೂರ್ವಕವಾಗಿಯೇ ಸರಿಸುಮಾರು 100ಕ್ಕೂ ಹೆಚ್ಚು ಸಂತ್ರಸ್ತರ ಹೆಸರು, ಅವರ ಪೂರ್ತಿಯಾದ ಹೆಸರು, ಫೋನ್ ನಂಬರ್, ಫೋಟೋ ಮತ್ತು ಜನ್ಮ ದಿನಾಂಕ ಏನಿದೆ, ಡೇಟ್ ಆಫ್ ಬರ್ತ್, ಇವೆಲ್ಲವನ್ನು ಸಹ ಲೀಕ್ ಮಾಡಿದ್ದಾರೆ. ಮೊದಲು ರಿಲೀಸ್ ಮಾಡಿ ಆಮೇಲೆ ಡಿಲೀಟ್ ಮಾಡೋಣ ಅನ್ನುವಂಥದ್ದು ಇವರ ಪ್ಲ್ಯಾನ್ ಆಗಿತ್ತು ಅಂತ ಅನಿಸುತ್ತೆ. ಇದರಿಂದಾಗಿ ಸಂತ್ರಸ್ತರಿಗೆ ಜೀವ ಬೆದರಿಕೆಗಳು ಬರುವಂಥದ್ದು ಇವೆಲ್ಲವೂ ಕೂಡ ಶುರುವಾಗುತ್ತೆ. ಮತ್ತು ಅವರು ಈಗ ನ್ಯಾಯಾಂಗ ಇಲಾಖೆ ಮತ್ತು ಗೂಗಲ್ ಸಂಸ್ಥೆ ಏನಿದೆ ಅವರ ವಿರುದ್ಧನೇ ಕ್ಯಾಲಿಫೋರ್ನಿಯಾದಲ್ಲಿ ಕೇಸನ್ನು ಹಾಕಿದ್ದಾರೆ. ಈ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಟ್ರಂಪ್ ಅವರು ಏಪ್ರಿಲ್ 2026ರಲ್ಲಿ ಪಾಮ್ ಬೋಂಡಿ ಅವರನ್ನು ವಜಾಗೊಳಿಸ್ತಾರೆ. ಹಾಗೆಯೇ ಬೋಂಡಿ ಕಾಂಗ್ರೆಸ್ ವಿಚಾರಣೆಗೂ ಕೂಡ ಹಾಜರೇ ಇವರು ನುಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಜನ ಸುಮ್ಮನೆ ಇರ್ತಾರೆ. ಸರಿಸುಮಾರು 55% ಜನ, 55% ಅಮೇರಿಕನರು ಟ್ರಂಪ್ ಅವರನ್ನ ಈ ವಿಚಾರದಲ್ಲಿ ಟ್ರಂಪ್ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಂಬಿದ್ದಾರೆ. ಮತ್ತು ಇನ್ನೊಂದು 50% ಅಷ್ಟು ಜನ ಇವರನ್ನು ವಾಗ್ದಂಡನೆ, ಇಂಪೀಚ್ಗೆ ಗುರುಪಡಿಸಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಈ ಒಂದು ಎಪ್ಸ್ಟೀನ್ ಕಡತಗಳ ಹಗರಣ ಟ್ರಂಪ್ ಕುತ್ತಿಗೆಗೆ ಉರುಳಾಗುವಂಥ ಹಂತಕ್ಕೆ ಬಂದಾಗ ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ದೊಡ್ಡ ಘಟನೆ ಆಗಬೇಕಾಗಿತ್ತು. ಅದೇ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥದ್ದು. ಫೆಬ್ರವರಿ 28, 2026ರಂದು ಏನಾಗುತ್ತೆ, ಇಸ್ರೇಲ್ ಜೊತೆ ಸೇರಿ ಅಮೇರಿಕ ಇರಾನ್ ಮೇಲೆ ಭಾರೀ ದಾಳಿಯನ್ನು ಆರಂಭಿಸುತ್ತೆ. ತಜ್ಞರ ಪ್ರಕಾರ ಎಪ್ಸ್ಟೀನ್ ಹಗರಣ ಮತ್ತು ದೇಶೀಯ ಆರ್ಥಿಕ ಸಮಸ್ಯೆಗಳಿಂದ ಜನರ ಗಮನ ಏನಿತ್ತು ಆ ಗಮನವನ್ನು ಡೈವರ್ಟ್ ಮಾಡೋದಕ್ಕೆ ಹಣದಂತಹ ಒಂದು ಗಮನವನ್ನು ಬೇರೆಡೆ ಸೆಳೆಯುವಂಥ ಯುದ್ಧ ಇದು ಅಂತ ಅವರು ಮಾತನಾಡಿದರು. ಈ ಹಿಂದಿನ ಅಮೆರಿಕನ್ ಅಧ್ಯಕ್ಷರಾಗಿದ್ದಂತಹ ಐಸನ್ ಓವರ್
ಒಬಾಮಾ ಅಥವಾ ಬೈಡನ್ ಎಲ್ಲರೂ ಸೇರಿ ಇಸ್ರೇಲನ್ನು ಮಿಲಿಟರಿ ದೃಷ್ಟಿಯಿಂದ ಬೆಂಬಲಿಸಿದ್ರು. ಆ ದೇಶದ ಆಕ್ರಮಣಕಾರಿ ನೀತಿಗಳನ್ನು ನಿಯಂತ್ರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಟ್ರಂಪು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರ ಒಂದು ವಿಸ್ತರಣಾವಾದಿ ಆಸೆಗಳೇನಿದ್ದಾವೆ ಆ ಒಂದು ಆಸೆಗಳಿಗೆ ಕುಮ್ಮಕ್ಕು ನೀಡುವಂಥ ಪಾತ್ರವನ್ನು ವಹಿಸಿದರು. ಒಂದೇ ರಣರಂಗದಲ್ಲಿ ಇವರಿಬ್ಬರೂ ಸಹ ಬೇರೆ ಬೇರೆ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ಗೆ ಇರಾನ್ ಜೊತೆ ಡೀಲ್ ಬೇಕಿದ್ದರೆ ನೆತನ್ಯಾಹುಗೆ ಇಡೀ ಆ ಒಂದು ಮಧ್ಯಪ್ರಾಚ್ಯದ ಒಂದು ಪ್ರದೇಶ ಏನಿದೆ ಆ ಒಂದು ನಕ್ಷೆಯನ್ನೇ ಬದಲಾಯಿಸುವಂತಹ ಆಸೆ ಇದೆ. ಆದರೆ ಈ ಒಂದು ಯುದ್ಧ ಟ್ರಂಪ್ಗೆ ಭಾರಿ ಹಿನ್ನಡೆಯನ್ನು ತಂದಿದೆ ಅಂತ ಹೇಳಬೇಕು. ಇದು ಎಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರ. ಕೇವಲ 39 ದಿನಗಳಲ್ಲಿ ಅಮೇರಿಕಾದ $33 ಬಿಲಿಯನ್ ಅಷ್ಟು ಹಣ ಸುಟ್ಟು ಕರಕಲಾಗೋಗಿದೆ. ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ರಿಂದ ಜಾಗತಿಕ ತೈಲ ಪೂರೈಕೆ ಅನ್ನುವಂಥದ್ದೇನಿದ್ದು ಅದು ಸ್ಥಗಿತಗೊಂಡು ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತಾ ಇದೆ. ರಾಯ್ಟರ್ಸ್ ಸಮೀಕ್ಷೆಯ ಪ್ರಕಾರ ಹೇಳೋದಾದರೆ 77% ಅಷ್ಟು ಅಮೇರಿಕನರು ಈ ಒಂದು ತೈಲ ಬೆಲೆ ಏರಿಕೆಗೆ ಟ್ರಂಪ್ ಅವರೇ ಕಾರಣ ಅಂತ ಬೈಕೊಂಡು ಓಡಾಡ್ತಾ ಇದ್ದಾರೆ. ಇದರಲ್ಲಿ ಭಾಳಷ್ಟು ಟ್ವೀಟ್ಗಳು ಸಹ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮ ನಿಲ್ಲಿಸಲಿಲ್ಲ. ಬದಲಿಗೆ ಈಗ ಉಭಯ ದಿಗ್ಬಂಧನದೊಂದಿಗೆ ಒಂದು ತಾತ್ಕಾಲಿಕ ಒಂದು ಅಸ್ಥಿರ ಕದನ ವಿರಾಮ ಅಷ್ಟೇ ಸದ್ಯಕ್ಕೆ ಜಾರಿಯಲ್ಲಿದೆ. ಈಗ ಇನ್ನೊಂದು ಪಾಯಿಂಟ್ ಬಗ್ಗೆ ಮಾತನಾಡೋಣ. ಯುದ್ಧದಿಂದ ಜನರಿಗೆ ಆರ್ಥಿಕ ಸಂಕಷ್ಟ ಎದುರಾಯಿತು. ಎಪ್ಸ್ಟೈನ್ ಫೈಲ್ಸ್ ತನಿಖೆ ಅದು ನಡೀತಾ ಇದೆ. ಈಗೇನು ಮಾಡುವಂಥದ್ದು? ಅಮೇರಿಕದ ಪ್ರಜೆಗಳಿಗೆ ಟ್ರಂಪ್ ಮೇಲೆ ಸಿಂಪತಿ ಬರೆಸೋದಕ್ಕೆ ಮತ್ತೊಂದು ದಾಳಿಯ ಸ್ಟೋರಿ ಬೇಕಾಯಿತು. ಏಪ್ರಿಲ್ 25 ಇತ್ತೀಚೆಗೆ 2026 ಶನಿವಾರ ರಾತ್ರಿ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಪ್ರತಿಷ್ಠಿತ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್ ನಡೀತಾ ಇರುತ್ತದೆ. ಅಲ್ಲಿಗೆ ಕೋಲ್ ಥಾಮಸ್ ಅಲೆನ್ ಅನ್ನುವಂಥ 31 ವರ್ಷದ ಕ್ಯಾಲಿಫೋರ್ನಿಯಾದ ಇಂಜಿನಿಯರ್ ಶಸ್ತ್ರಸಜ್ಜಿತನಾಗಿ ಬಂದು ಗುಂಡಿನ ದಾಳಿಯನ್ನು ನಡೆಸ್ತಾನೆ. ಆತನ ಬಳಿ ಶಾರ್ಟ್ ಗನ್, ಹ್ಯಾಂಡ್ ಗನ್ ಎರಡೂ ಇರುತ್ತೆ. ಮತ್ತು ಆತ ಅಕ್ಟೋಬರ್ 2023 ಆ ಒಂದು ಬಂದೂಕನ್ನು ಲೀಗಲ್ ಆಗಿ ಪರ್ಚೇಸ್ ಮಾಡಿರ್ತಾನೆ. ಆತ ಬರೆದಿದ್ದ ಪ್ರಣಾಳಿಕೆಯಲ್ಲಿ ತನ್ನನ್ನು ತಾನು ಫ್ರೆಂಡ್ಲಿ ಫೆಡರಲ್ ಅಸಾಸಿನ್ ಅಂತ ಕರ್ಕೊಂಡಿರ್ತಾನೆ. ಅಂದರೆ ಸ್ನೇಹಪರ ಫೆಡರಲ್ ಹಂತಕ ಅಂತ ಕರೆದುಕೊಂಡಿದ್ದ. ಆದರೆ ಈ ಒಂದು ಘಟನೆ ನಡೆದ ಕೆಲವು ಗಂಟೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪೂರ್ವ ಯೋಜಿತ ನಾಟಕ ಅನ್ನುವಂಥದ್ದು ಆರೋಪಗಳೇನಿದ್ದಾವೆ ಅವು ಕಾಡ್ಗಿಚ್ಚಂತೆ ಹಬ್ಬಿದ್ವು. ಯಾಕೆ ಗೊತ್ತಾ? ಇದರಲ್ಲಿ ನಾವು ಒಂದು 3 ಪಾಯಿಂಟ್ಸನ್ನು ನಾವು ಗಮನಿಸಬೇಕಾಗತ್ತೆ. ಮುಂಚಿತವಾಗಿ ಇದ್ದಂಥ ಒಂದು ಅರಿವು ಗುಂಡಿನ ದಾಳಿ ಆಗೋದಕ್ಕೂ ಮುನ್ನ ಉಪಾಧ್ಯಕ್ಷ JD ವ್ಯಾನ್ಸ್ ಅವರನ್ನು ಭದ್ರತಾ ಸಿಬ್ಬಂದಿ ಮೊದಲೇ ಸೇಫಾಗಿ ಹೊರಗಡೆ ಕರೆದುಕೊಂಡು ಹೋದಂಥ ವಿಡಿಯೋ ಏನಿತ್ತು ಆ ವಿಡಿಯೋಗಳೆಲ್ಲವೂ ಸಹ ವೈರಲ್ ಆಗ್ತವೆ. ಅಂದರೆ ಈ ಒಂದು ದಾಳಿಯ ಬಗ್ಗೆ ಮೊದಲೇ ಗೊತ್ತಿತ್ತ ಅನ್ನುವಂಥ ಅನುಮಾನ ಇಲ್ಲಿಂದಲೇ ಶುರುವಾಗುತ್ತೆ. ಮತ್ತು ಟ್ರಂಪ್ ರಿಯಲ್ ಎಸ್ಟೇಟ್ ಲಾಭ ದಾಳಿ ನಡೆದ ತಕ್ಷಣವೇ ಈ ಒಂದು ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದಂಥ ಟ್ರಂಪ್ ನೋಡಿ ಈ ಒಂದು ಹೋಟೆಲ್ ಸೇಫ್ ಇಲ್ಲ, ಅದಕ್ಕೆ ನಾನು ಶ್ವೇತಭವನದಲ್ಲಿ ಹೊಸ ಬಾಲ್ ರೂಮನ್ನು ಕಟ್ಟಬೇಕು ಅಂತೇಳಿ ತಮ್ಮ ಬಹುಕಾಲದ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಬಗ್ಗೆ ಆತ ಮಾತನಾಡ್ತಾನೆ. ಇನ್ನೊಂದು 3ನೇ ಪಾಯಿಂಟ್ ಆ್ಯಸ್ ಯೂಶುವಲ್ ಗಮನವನ್ನು ಬೇರೆಡೆ ಸೆಳೆಯುವಂಥ ತಂತ್ರ. ಇರಾನ್ ಯುದ್ಧದ ವೈಫಲ್ಯ ಏನಿದೆ ಮತ್ತು ಎಪ್ಸ್ಟೈನ್ ಕಡತಗಳ ಗದ್ದಲವನ್ನು ಮಾಧ್ಯಮಗಳಲ್ಲಿ ಮರೆಮಾಚೋದಕ್ಕೆ ಇದೊಂದು ಪಕ್ಕಾ ಪ್ಲೇಬುಕ್ ತಂತ್ರ ಅಂತ ಎಡಪಂಥೀಯರು ಅಷ್ಟೇ ಅಲ್ಲದೆ ಖುದ್ದು ಬಲಪಂಥೀಯ ಬೆಂಬಲಿಗರು ಕೂಡ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. 2024 ಪೆನ್ಸಿಲ್ವೇನಿಯಾ ರ್ಯಾಲಿಯಲ್ಲಿ ಥಾಮಸ್ ಕ್ರೂಕ್ಸ್ ನಡೆಸಿದಂಥ ದಾಳಿಯನ್ನು ಕೂಡ ಇದೇ ರೀತಿ ನಾಟಕ ಅಂತ ಕರೆದಿದ್ದರು. ಅಮೆರಿಕದ ಪ್ರಜೆಗಳು ಈಗ ಟ್ರಂಪ್ ಅವರನ್ನು ಸಾರ್ವಜನಿಕವಾಗಿ ಸಹಾನುಭೂತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಇಂತಹ ಘಟನೆಗಳನ್ನು ಸೃಷ್ಟಿ ಮಾಡುವಂತಹ ಮಹಾಕುತಂತ್ರಿ ಅಂತ ಕರೀತಾ ಇದ್ದಾರೆ, ಮಾಸ್ಟರ್ ಮ್ಯಾನಿಪುಲೇಟರ್ ಅಂತ. ಇವೆಲ್ಲವನ್ನು ಲಿಂಕ್ ಮಾಡಿ ನೋಡಿದ್ರೆ ಅಮೇರಿಕನ್ ರಾಜಕೀಯ ಎಷ್ಟು ಗಬ್ಬೆದ್ದೋಗಿದೆ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆಲ್ರಿಗೂ ಅರ್ಥ ಆಗುತ್ತೆ. ಎಪ್ಸ್ಟೈನ್ ಫೈಲ್ಸ್ನಲ್ಲಿರುವಂಥ ತಮ್ಮ ಆಪ್ತರ ಬಣ್ಣ ಬಯಲಾಗಬಾರದು ಅನ್ನುವಂಥ ಕಾರಣಕ್ಕೆ ನ್ಯಾಯಾಂಗ ಇಲಾಖೆಯನ್ನೇ ದುರ್ಬಳಕೆ ಮಾಡಿಕೊಂಡು ಈಗ ಆ ಒಂದು ವ್ಯವಸ್ಥೆ ನಡೀತಾ ಇದೆ. ಈ ಒಂದು ಹಗರಣದಿಂದ ಜನರ ದೃಷ್ಟಿಯನ್ನು ಬೇರೆಡೆಗೆ ಹರಿಸೋದಕ್ಕೆ ಯಾವುದೇ ಸ್ಪಷ್ಟ ಯೋಜನೆ ಇಲ್ಲದೆ ಇಸ್ರೇಲ್ ಮಾತು ಕೇಳಿಕೊಂಡು ಇರಾನ್ ಮೇಲೆ ಯುದ್ಧ ಸಾರಿದ್ರು ಅಮೇರಿಕನರು. ಈ ಒಂದು ಯುದ್ಧ ಫ್ಲಾಪ್ ಆಗಿ ತೈಲ ಬೆಲೆ ಏರಿದಾಗ ಜನರ ಸಹಾನುಭೂತಿಯನ್ನು ಗಳಿಸೋದಕ್ಕೆ ಗುಂಡಿನ ದಾಳಿಯ ಒಂದು ನಾಟಕದ ಕಥೆಗಳು ಸೃಷ್ಟಿಯಾಗ್ತವೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಎದ್ದಿರುವಂತಹ ಬಲವಾದಂತಹ ಆರೋಪ ಈ ಟ್ರಂಪ್ ಮೇಲೆ. ಇಂದರೆ ಯಾವ ಅಮೆರಿಕನ್ ಅಧ್ಯಕ್ಷನೂ ಕೂಡ ಕೇವಲ ತನ್ನ ವೈಯಕ್ತಿಕ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿರಲಿಲ್ಲ. ಇದು ಕೇವಲ ಆರೋಪಗಳಷ್ಟೇ ಅಲ್ಲ,
ಬಿಡುಗಡೆ ಆಗಿರುವಂತಹ ನ್ಯಾಯಾಲಯದ ದಾಖಲೆಗಳು, ಯುದ್ಧದ ನಷ್ಟದ ವರದಿಗಳು ಮತ್ತು ಜಾಗತಿಕ ಸಮೀಕ್ಷೆಗಳು ಈ ಎಲ್ಲ ಊಹಾಪೋಹಗಳಿಗೆ ಬಲವಾದಂತಹ ಸಾಕ್ಷಿಯನ್ನು ಒದಗಿಸ್ತಾ ಇದ್ದಾವೆ. ನಿಮಗೇನು ಅನಿಸುತ್ತೆ ಇದೆಲ್ಲ ನಿಜಕ್ಕೂ ಟ್ರಂಪ್ ಕಾಣದಂತಹ ಒಂದು ಮಾಸ್ಟರ್ ಪ್ಲ್ಯಾನ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.